Hi dears, welcome back. Welcome to Suji's Lifestyle. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತರದು ನನ್ನ ಭಾವನೆ. ಡಯಾಬಿಟಿಸ್ಗೆ ಸಂಬಂಧಪಟ್ಟಂತ ಒಂದು ದಿನದ ಹೆಲ್ತ್ ರೂಟೀನ್ ಅಥವಾ ಊಟ ಏನು ತಗೋಬೇಕು, ತಿಂಡಿ ಏನು ತಿನ್ನಬೇಕು, ಎಷ್ಟು ತಿನ್ನಬೇಕು, ಯಾವ ಟೈಮಲ್ಲಿ ತಿನ್ನಬೇಕು, ಇದ್ರ ಬಗ್ಗೆ ನಾನು ಈಗಾಗಲೇ ಒಂದು ಬ್ಲಾಗ್ ಮಾಡಿದ್ದೆ. ಆ ಬ್ಲಾಗ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ಲಿ ಕೊಡ್ತೀನಿ. ಡಯಾಬಿಟಿಸ್ನ ಡಯಟ್ ಥಾಲಿ ಅಂತ ಅಥವಾ ಡಯಟ್ ಚಾರ್ಟ್ ಅಂತೇನೋ ಇದೆ. ಅದು ತುಂಬ ಜನಕ್ಕೆ ಯೂಸ್ ಆಯಿತು. ತುಂಬ ಜನ ಅದ್ರ ಬಗ್ಗೆ ಇವಾಗಲೂ ಕೂಡ ಬ್ಲಾಗ್ ನೋಡಿದಾಗ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಇದೆಷ್ಟು ತಿನ್ನಬೇಕು, ಇದೆಷ್ಟು ತಿನ್ನಬೇಕು, ಎಷ್ಟು ತಿನ್ನಬಾರ್ದು, ಯಾವಾಗ ತಿನ್ನಬೇಕು ಅಂತ ಅದ್ರ ಬಗ್ಗೆ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಸೊ ನಾನು ಕೂಡ ಅವತ್ತು ಆ ಬ್ಲಾಗ್ ಮಾಡಿದಾಗ ಒಂದು ಡಯಟ್ ಚಾರ್ಟ್ನ ಉಪಯೋಗಿಸ್ಕೊಂಡೆ ನಾನು ಮಾಡಿದ್ದೆ. ಹಸ್ಬೆಂಡ್ಗೆ ಏನು ಡಯಾಬಿಟಿಸ್ ಇದೆ ಅವ್ರಿಗೆ ಕೊಟ್ಟಂಥ ಒಂದು ಡಯಟಿಷಿಯನ್ ಚಾರ್ಟ್ನ ಉಪಯೋಗಿಸ್ಕೊಂಡು ಆ ಥಾಲಿ ರೆಸಿಪಿ ಅಥವಾ ಅವತ್ತಿನ ಒಂದು ಫುಡ್ ಚಾರ್ಟ್ ನಿಮಗೆ ಶೇರ್ ಮಾಡ್ಕೊಂಡಿದ್ದೆ. ಆದರೆ ಇವತ್ತು ನಾನು ತೋರಿಸ್ತಿರೋಂಥ ಈ ರೆಸಿಪೀಸ್ ಆಗಲಿ ಅಥವಾ ಇವತ್ತು ನಾನು ಹೇಳ್ತಿರೋಂಥ ಈ ಟಿಪ್ಸ್ ಆಗಲಿ ಮೋಸ್ಟ್ ಯೂಸ್ಫುಲ್ ಟಿಪ್ಸ್ ಆಗಿರುತ್ತೆ. ತುಂಬ ಜನ ಎಲ್ಲರೂ ನಾವು ಸೌತ್ ಇಂಡಿಯಾದಲ್ಲಿ ಎಲ್ಲ ಮನೆಯಲ್ಲೂ ರಾಗಿ ಉಪಯೋಗಿಸ್ತೀವಿ. ರಾಗಿಯಿಂದ ಮುದ್ದೆ, ಚಪಾತಿ, ದೋಸೆ, ಗಂಜಿ ಎಷ್ಟೊಂದು ರೀತಿ ಮಾಡ್ಕೋಬೋದು. ರಾಗಿ ತಿಂದವ ನಿರೋಗಿ ಅಂತ ಹೇಳ್ತಾರೆ. ಅಂದರೆ ರಾಗಿ ತಿಂತಾ ಇದ್ರೆ ಯಾವುದೇ ರೋಗ ಬರಲ್ಲ ಅಂತ ಹೇಳ್ತಾರೆ. ಆದರೆ ಬರೀ ರಾಗಿನ ಕೂಡ ತಿನ್ನೋದು ಅಷ್ಟು ಒಳ್ಳೇದಲ್ಲ ಅಂತ ಹೇಳ್ತಾರೆ. ಅಂದರೆ ರಾಗಿ ಅತಿಯಾಗಲೂಬಾರ್ದು. ಸೊ ಮಿನಿಮಮ್ ಕ್ವಾಂಟಿಟಿನಲ್ಲಿ ಇಷ್ಟೇ ತಿನ್ನಬೇಕು ಅಂತ ಕೂಡ ಇರುತ್ತೆ. ಇವ್ರಿಗೆ ಡಯಾಬಿಟಿಸ್ ಇರೋರಿಗೆ ಹೇಳಿದ್ದು ಡಾಕ್ಟ್ರು ಒಂದು ಮೂಸಂಬಿ ಹಣ್ಣಿನಷ್ಟು ದಪ್ಪ ಮಾತ್ರನೇ ತಿನ್ನಬೇಕು, ಅದಕ್ಕಿಂತ ಅತಿಯಾಗಬಾರ್ದು ಅಂತ. ಸೊ ತುಂಬ ಜನಕ್ಕೆ ಅದೊಂದು ಡೌಟ್ ಇರುತ್ತೆ. ನಾವು ಬರೀ ರಾಗಿ ತಿನ್ನೋದ್ರಿಂದ 3 ಹೊತ್ತು ನಮಗೆ ಡಯಾಬಿಟಿಸೇ ಬರಲ್ಲ ಅಂತಲೂ ಅಂದ್ಕೊಂಡಿರ್ತಾರೆ, ಅಥವಾ ನಮ್ಗೆ ಅನ್ನ ತಿನ್ಬಿಟ್ರೆ ಡಯಾಬಿಟಿಸ್ ಬರುತ್ತೆ ಅಂತಲೂ ಅಂದ್ಕೊಂಡಿರ್ತಾರೆ. ಅದೆಲ್ಲ ಸುಳ್ಳು. ನಾವು ಅನ್ನನೂ ತಿನ್ಬೋದು, ಚಪಾತಿ ತಿನ್ಬೋದು, ದೋಸೆ ತಿನ್ಬೋದು. ಆದರೆ ಎಲ್ಲದನ್ನು ಇಷ್ಟಿಷ್ಟೇ ಪ್ರಮಾಣದಲ್ಲಿ ತಗೋಬೇಕು ಅಂತ ಅನ್ನೋದು ಒಂದು ಡಯಟ್ ಚಾರ್ಟ್ ಮೂಲಕನೇ ನಾವು ಕರೆಕ್ಟಾಗಿ ಅದನ್ನು ಫಾಲೋ ಮಾಡ್ಕೊಂಡು ಬಂದಾಗ ಡಯಾಬಿಟಿಸ್ನ ಕಂಟ್ರೋಲ್ ಮಾಡ್ಲಿಕ್ಕಾಗಲಿ, ಮುಂದೆ ಇನ್ನೇನು ಡಯಾಬಿಟಿಸ್ ಬರುತ್ತೆ ಅಂತ ಅನ್ನೋ ಸ್ಟೇಜಲ್ಲಿ ಇರೋಗೂ ಕೂಡ ಕಂಟ್ರೋಲ್ ಮಾಡಲಿಕ್ಕೆ ಈ ಥರದ ಫುಡ್ ಸ್ಟೈಲ್ ನಿಮಗೆ ತುಂಬ ಯೂಸ್ ಆಗುತ್ತೆ ಅಂತ ಅನ್ನೋ ಕಾರಣಕ್ಕೆ ಇವತ್ತಿನ ಬ್ಲಾಗ್ ನಿಮಗೆ ಹಂಚ್ಕೋತಾ ಇದ್ದೀನಿ. ಸೊ ಇವಾಗ ಗೋಧಿ ಕೂಡ ತಿನ್ನಬಾರ್ದು ಅಂತ ಹೇಳ್ತಾರೆ ಡಾಕ್ಟರ್. ಯಾಕೆ ಅಂದರೆ ಅದರಲ್ಲಿ ಗ್ಲೂಟನ್ ಅಂಶ ಜಾಸ್ತಿ ಇರುತ್ತೆ ಅಂತ. ಆದರೆ ಇವತ್ತು ನಾನು ನಿಮಗೆ ತೋರಿಸ್ತಿರೋದು ರಾಗಿ ಹಿಟ್ಟನ್ನು ಹೇಗೆ ಮಾಡ್ಕೋಬೇಕು ಅಂತ. ಯೂಶಲಿ ರಾಗಿ ಹಿಟ್ಟು ಅಂತ ಅಂದ್ಕೂಡ್ಲೆ ನಾವೇನು ಅನ್ಕೋತೀವಿ, ರಾಗಿ ಕ್ಲೀನ್ ಮಾಡೋದು, ತೊಳೆದು ಬಿಸಿಲಲ್ಲಿ ಒಣಗಿಸೋದು, ಮತ್ತೆ ತೊಗೊಂಡೋಗಿ ಮಿಲ್ ಹಾಕಿಸ್ಕೊಂಡ್ಬಂದು ಅದರಿಂದ ಮುದ್ದೆ ಮಾಡ್ಕೊಂಬರೋದು ಅಂತ ಅಂದ್ಕೊಂಡಿರ್ತೀವಿ. ಆದರೆ ಡಯಾಬಿಟಿಸ್ ಇರೋರಾಗಲಿ ಅಥವಾ ಮನೇಲಿ ಯಾರೇ ಆದರೂ ವಯಸ್ಸಾದವ್ರು ಇರಲಿ ಅಥವಾ ಮಕ್ಕಳೇ ಇದ್ರೂ ಕೂಡ ಈ ಥರದ ಒಂದು ಬೆರಕೆ ಮಾಡಿ ನಾವು ಹಿಟ್ಟು ಮಾಡಿಸಿ ಇಟ್ಕೊಂಡಾಗ ಖಂಡಿತ ನಿಮಗೆ ಇನ್ನೂ ಹೆಚ್ಚಿನ ಹೆಲ್ತ್ ಬೆನಿಫಿಟ್ಸ್ನ ತಂದುಕೊಡುತ್ತೆ. ಸೊ ಇವಾಗ ತೋರಿಸ್ತಿರೋಂಥ ಈ ರಾಗಿ ಹಿಟ್ಟು ಸ್ವಲ್ಪ ಚೇಂಜಸ್ ಇದೆ, ಆದರೆ ರುಚಿನಲ್ಲಿ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಬರೀ ರಾಗಿ ಅಲ್ಲದೆ ಈ ರೀತಿ ನಾವು ಬೇರೆ ಬೇರೆ ಮಿಲೆಟ್ಸ್ನ ಉಪಯೋಗಿಸ್ಕೊಂಡು ರಾಗಿ ಮುದ್ದೆ ಆಗಲಿ ಬೇರೆ ಬೇರೆ ತಿಂಡಿಗಳಾಗಲಿ ನಾವು ಮಾಡ್ಕೋಬೋದು. ಅದನ್ನು ಇವತ್ತಿನ ಬ್ಲಾಗಲ್ಲಿ ನೋಡ್ಕೊಂಬರೋಣ. ಈ ರಾಗಿ ಹಿಟ್ಟನ್ನ ಪ್ರತಿದಿನ ನಾವು ಯಾವ ರೀತಿ ಉಪಯೋಗಿಸ್ಕೋಬೋದು ಅಂತ ಅನ್ನೋದಕ್ಕೆ ಕೆಲವು ರೆಸಿಪೀಸ್ ಕೂಡ ನಿಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಈ ರಾಗಿ ಹಿಟ್ಟನ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡ್ಕೊಂಬರೋಣ. ರಾಗಿ ನಾನು ಈಗಾಗಲೇ ತೊಳೆದು ಒಣಗಿಸಿ ಮಿಲ್ ಮಾಡಿಸೋದಕ್ಕೆ ತಗೊಂಡು ಹೋಗ್ತಾ ಇದ್ದೀನಿ. ರಾಗಿ ಹಿಟ್ಟು ಅಂತಂದ್ರೆ ಬರೀ ರಾಗಿ ಅಷ್ಟೇ ಅಲ್ಲದೆ ನಾವು ಬೇರೆ ಮಿಲೆಟ್ಸ್ನ ಕೂಡ ಇದ್ರ ಜೊತೆಗೆ ಸೇರಿಸ್ಕೋಬಹುದು. ಮೊದಲದಾಗಿ ರಾಗಿನ ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿದ್ದೀನಿ. ತೊಳೆದಿರೋಂಥ ರಾಗಿ ಸ್ವಲ್ಪ ಕೆಂಪಗಿರೋಂಥ ರಾಗಿ ಆದರೆ ಮುದ್ದೆ ನಮಗೆ ಚೆನ್ನಾಗಿ ಕೆಂಪಗೆ ಕಾಣಿಸುತ್ತೆ. ಸೊ ಕೆಂಪು ರಾಗಿ ತಗೋಬಹುದು. ಅದ್ರ ಜೊತೆಗೆ ನಾವು ಇಲ್ಲಿ ನಾನು ಉಪಯೋಗಿಸ್ತಾ ಇರೋದು ಜೋಳ ತುಂಬ ಹೆಚ್ಚು ಆರೋಗ್ಯದಾಯಕ ಅಂತ ಹೇಳ್ತಾರೆ. ಜೋಳದಿಂದ ನಾನು ಹಸ್ಬೆಂಡ್ಗೆ ಮುದ್ದೆ ಮಾಡಿ ಕೊಡ್ತಾ ಇದ್ದೆ. ಆದರೆ ಈ ಥರ ಮಾಡ್ಕೊಳ್ಳೋದ್ರಿಂದ ಇನ್ನೂ ಹೆಚ್ಚಿನ ಪೌಷ್ಟಿಕಾಂಶ ಇರುತ್ತೆ. ಅದ್ರ ಜೊತೆಗೆ ಡಯಾಬಿಟಿಸ್ ಇರೋರು ಅಷ್ಟೇ ಇಲ್ಲದೆ ಎಲ್ಲರೂ ಉಪಯೋಗಿಸ್ಕೋಬಹುದಾದಂಥ ರೀತಿಯಲ್ಲಿ ನಾನು ಇದಕ್ಕೆ ಮೆಂತ್ಯ ಕಾಳು ಕೂಡ ಹಾಕಿದ್ದೀನಿ. ಅಳತೆನಲ್ಲಿ ಹೇಳಬೇಕು ಅಂದರೆ ಸುಮಾರು 5 kg ರಾಗಿಗೆ 1 ರಿಂದ 1.5 kg ಜೋಳ, ಸುಮಾರು ಒಂದು 100 ಗ್ರಾಮ್ ಅಷ್ಟು ಮೆಂತ್ಯ ನಾನಿಲ್ಲಿ ಹಾಕಿದ್ದೀನಿ. ಚೆನ್ನಾಗಿದನ್ನೆಲ್ಲ ಮಿಕ್ಸ್ ಮಾಡಿ ನಂತರ ಮಿಲ್ ಮಾಡಿಸ್ಕೊಂಡ್ಬಂದು ಅದನ್ನು ನಾವು ಮುದ್ದೆ ಮಾಡೋಕ್ಕಾಗಲಿ ಎಲ್ಲ ರೆಸಿಪೀಸ್ಗೂ ಉಪಯೋಗಿಸ್ಕೋಬೋದು. ನುಣ್ಣಗಾಗಿರೋಂಥ ಮಿಲ್ ಮಾಡಿಸಿರೋಂಥ ಹಿಟ್ಟು ಇಲ್ಲಿ ರೆಡಿಯಾಗಿದೆ. ಹಾಗೆ ಇನ್ನೊಂದು ವಿಷಯ ಹೇಳಬೇಕಂದ್ರೆ ಸುಮಾರು ಜನಕ್ಕೆ ಮಿಲ್ ಇಲ್ಲ ಅಥವಾ ಮಿಲ್ಗೆ ಹೋಗೋಕ್ಕಾಗಲ್ಲ ಅಂತನವರಿಗೆ ನಮ್ಮ ಹತ್ರ ಈ ರಾಗಿ ಹಿಟ್ಟು ಕೂಡ ಅವೈಲೇಬಲ್ ಇದೆ. ನೀವು ಇದನ್ನು ಪರ್ಚೇಸ್ ಮಾಡಿ ಎಲ್ಲ ರೆಸಿಪೀಸಲ್ಲೂ ಈ ಹಿಟ್ಟನ್ನು ಉಪಯೋಗಿಸ್ಕೋಬೋದು. ಒಂದು ಒಳ್ಳೆ ಘಮ ಅಂತೂ ಇರುತ್ತೆ. ಬನ್ನಿ ರೆಸಿಪೀಸ್ ನೋಡ್ಕೊಂಬರೋಣ. ಇದೆ ರಾಗಿ ಹಿಟ್ಟನ್ನು ಬಳಸ್ಕೊಂಡು ಮೊದಲಾಗಿ ಇಲ್ಲಿ ಇನ್ಸ್ಟಂಟ್ ಇಡ್ಲಿ ಮಾಡ್ತಾ ಇದ್ದೀನಿ. ರಾಗಿ ಇಡ್ಲಿಗೆ ರವೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಅರ್ಧ ಕಪ್ಪಷ್ಟು ರವೆ, 1 ಕಪ್ಪಷ್ಟು ರಾಗಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಇದಕ್ಕೆ ಸ್ವಲ್ಪ ಇನ್ಸ್ಟೆಂಟ್ ಆಗಿರೋದ್ರಿಂದ ಹುಳಿ ಅಂಶ ಸೇರಿಸಬೇಕಾಗತ್ತೆ. ಚೆನ್ನಾಗಿ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಇದಕ್ಕೆ ಅರ್ಧ ಕಪ್ಪಷ್ಟು ಮೊಸರು ಹಾಕ್ತಾ ಇದ್ದೀನಿ. ಇದು ಫ್ರೆಶ್ ಆಗಿರೋಂಥ ಮೊಸರು. ಸ್ವಲ್ಪ ಲೈಟಾಗಿ ಹುಳಿ ಇದ್ರೂ ಏನೂ ತೊಂದರೆ ಇಲ್ಲ. ನಂತರ ಅರ್ಧ ಕಪ್ಪಷ್ಟು ನೀರು ಹಾಕಿ ಚೆನ್ನಾಗಿ ಇದನ್ನು ಕಲಿಸ್ಬಿಟ್ಟು ಒಂದು 10 ನಿಮಿಷ ಸೈಡಲ್ಲಿ ಇಟ್ಕೊಂಬೇಡ. ರವೆ ಹಾಕಿರೋದ್ರಿಂದ ಅದು ಸ್ವಲ್ಪ ನೆನಿಬೇಕು. ಈ ಎರಡೂ ಹಿಟ್ಟನ್ನು ಅಂದರೆ ರವೆ ಮತ್ತು ರಾಗಿ ಹಿಟ್ಟನ್ನು ಮಿಕ್ಸ್ ಮಾಡಿ ಒಂದು 10 ನಿಮಿಷ ಬಿಟ್ಟ ನಂತರ ನಾವು ಇಡ್ಲಿ ಮಾಡ್ಕೋಬೋದು. ಇದು ತುಂಬ ಚೆನ್ನಾಗಿ ಬರುತ್ತೆ.
ಯಾವಾಗಲೂ ಇನ್ಸ್ಟೆಂಟಾಗಿ ನೀವು ಬ್ರೇಕ್ಫಾಸ್ಟ್ ಮಾಡಬೇಕು ಅಂದರೆ, ಹೆಲ್ದಿ ಬ್ರೇಕ್ಫಾಸ್ಟ್ ಮಾಡಬೇಕು ಅಂದರೆ ಈ ಥರ ನೀವು ಟ್ರೈ ಮಾಡ್ಬೋದು. 10 ನಿಮಿಷದ ನಂತರ ನೋಡಿ ರವೆ ಎಲ್ಲ ನೀರೆಲ್ಲ ಹೀರ್ಕೊಂಡಿದೆ, ಈ ರೀತಿ ಆಗಿದೆ. ರಾಗಿ ಹಿಟ್ಟು ಉಪಯೋಗಿಸಿದ್ರು ಕೂಡ ಕಲರ್ ನೋಡಿ ನಿಮಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದು ಕೆಂಪು ರಾಗಿ ಹಾಕಿರೋದ್ರಿಂದ ಒಂದು ಕೆಂಪು ಬಣ್ಣನೂ ಇರುತ್ತೆ, ಜೊತೆಗೆ ಜೋಳದಿಂದ ಕೂಡ ಬಿಳಿ ಬಣ್ಣ ಕಾಣಿಸ್ತಾ ಇದೆ. ಮತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಇದನ್ನು ಇಡ್ಲಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡಿದ್ದೀನಿ. ರವೆ ಎಲ್ಲ ನೀರೆಲ್ಲ ಹೀರ್ಕೊಂಡು ಸ್ವಲ್ಪ ಗಟ್ಟಿಯಾಗಿರುತ್ತೆ. ಅದ ನಂತರ ನಾವು ನೋಡ್ಕೋಬೋದು, ನೀರು ಎಷ್ಟು ಬೇಕು ಅಂತ ನೋಡಿಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಇಡ್ಲಿ ಹಿಟ್ಟಿನ ಹದಕ್ಕೆ ಕಲಸಿ ರೆಡಿ ಮಾಡ್ಕೋಬೇಕು. ಚೆನ್ನಾಗಿ ಗಂಟಲಿದಂಗೆ ನೀಟಾಗಿ ಕಲಿಸ್ಕೊಂಡ ನಂತರ ನಾನು ಇದಕ್ಕೆ ಇನ್ಸ್ಟೆಂಟ್ ಇಡ್ಲಿ ಯಾವಾಗಲೇ ಮಾಡಬೇಕಾದ್ರೂ ಇದಕ್ಕೆ ಸ್ವಲ್ಪ ಈನೋ ಹಾಕೋದ್ರಿಂದ ಫ್ಲಫಿಯಾಗಿ ಬರುತ್ತೆ. ಒಂದು ಮೃದುವಾಗಿರುವಂಥ ಇಡ್ಲಿ ನಾವು ಮಾಡ್ಕೋಬೋದು. ಸುಮಾರು ಒಂದು ಸಣ್ಣ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನಷ್ಟು ಈನೋ ಹಾಕ್ತಾಯಿದ್ದೀನಿ ಅಥವಾ ಫ್ರೂಟ್ ಸಾಲ್ಟ್ ಹಾಕ್ತಾಯಿದ್ದೀನಿ. ಇದು ಯಾವುದೇ ಫ್ಲೇವರ್ ಇರೋವಂಥದ್ದಲ್ಲ, ನಾರ್ಮಲ್ ಆಗಿರುವಂಥ ಈನೋ ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಸಿದ ತಕ್ಷಣವೇ ನಾವು ಇಡ್ಲಿ ಮಾಡ್ಕೋಬೇಕು. ಈನೋ ಹಾಕಿದ್ಮೇಲೆ ತುಂಬ ಹೊತ್ತು ಇಡಕ್ಕೆ ಹೋಗಬಾರ್ದು, ಅದು ಫ್ಲಫಿನೆಸ್ ಅಷ್ಟು ಬರೋದಿಲ್ಲ. ಸೊ ತಕ್ಷಣವೇ ನಾನಿಲ್ಲಿ ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ಆಯಿಲ್ ಹಚ್ಕೊಂಡಿದ್ದೀನಿ. ಆಯಿಲ್ ಅಥವಾ ತುಪ್ಪ ಯಾವ್ದು ಬೇಕಾದ್ರೂ ಹಚ್ಕೋಬೋದು. ಸ್ವಲ್ಪ ಗ್ರೀಸ್ ಮಾಡ್ಕೊಂಡ ನಂತರ ಇಡ್ಲಿ ಮಾಡೋದಕ್ಕೆ ಇಟ್ಕೊಳ್ಳೋಣ. ಸೊ ಈ ಥರ ಮಾಡುವಂಥ ಇನ್ಸ್ಟೆಂಟ್ ಇಡ್ಲಿ ತುಂಬ ರುಚಿಯಾಗೂ ಇರುತ್ತೆ, ಫ್ಲಫಿಯಾಗೂ ಬರುತ್ತೆ. ಜೊತೆಗೆ ಇದನ್ನು ನೀನು ಹೇಳ್ತಾರೆ ಡಬ್ಬಿಗೆ ಪ್ಯಾಕ್ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು. ಸೊ ಮಕ್ಕಳಿಗೂ ಕೂಡ ರಾಗಿ ಏನಾರು ತಿನ್ನಿಸ್ಬೇಕು ಅಂದರೆ ಈ ಥರ ತಿಂಡಿಗಳನ್ನು ನೀವು ಪ್ರತಿದಿನ ಬ್ರೇಕ್ಫಾಸ್ಟ್ ಟೈಮಲ್ಲಿ ಮಾಡಿಕೊಡ್ಬೋದು. ಸ್ಟೀಮಲ್ಲಿ ಇದನ್ನು ಒಂದು 10ರಿಂದ 12 ನಿಮಿಷ ಬೇಯಿಸಿ ನಂತರ ಬಿಸಿ ಬಿಸಿ ಇಡ್ಲಿ ನೀವು ಸರ್ವ್ ಮಾಡ್ಬೋದು. ಸೊ ಇದಕ್ಕೆ ನೀವು ಸಾಂಬಾರು ಚಟ್ನಿ ಏನು ಬೇಕಾದ್ರೂ ಸರ್ವ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾಗಿರುವಂತೂ ಸಾಫ್ಟಾಗಿ ಫ್ಲಫಿಯಾಗಿರುತ್ತೆ ನೋಡಿ, ಈ ರೀತಿ ಆಗಿದೆ. ಸೊ ಜೋಳ ಹಾಕಿರೋದ್ರಿಂದ ಯಾವುದೇ ಡಿಫ್ರೆನ್ಸ್ ನಿಮಗೆ ಬರಲ್ಲ, ತುಂಬ ರುಚಿಯಾಗಿರುತ್ತೆ. ಹಾಗೆ ಮೆಂತ್ಯ ಕಹಿ ಅಂತಲೂ ಕೂಡ ನಿಮಗೆಲ್ಲೂ ಅನಿಸಲ್ಲ. ಮೃದುವಾಗಿರುವಂಥ ಇನ್ಸ್ಟೆಂಟ್ ರಾಗಿ ಇಡ್ಲಿ ರೆಡಿಯಾಗಿದೆ. ಹಾಗೆ ಈ ಇನ್ಸ್ಟೆಂಟ್ ಇಡ್ಲಿಗೆ ನಾವು ಈನೋ ಹಾಕಿದ್ದೀವಿ, ಈನೋ ನಮ್ಗೆ ಇಷ್ಟ ಆಗಲ್ಲ ಅಂತನ್ನೋರಿಗೆ ಈನೋನೂ ಹಾಕಿದೆ, ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್ ಏನೋ ಹಾಕಿದೆ ಹೇಗೆ ನಾವು ಇಡ್ಲಿ ಅಥವಾ ದೋಸೆ ಮಾಡ್ಕೋಬೋದು ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ಚಟ್ನಿ ಮತ್ತು ಚಟ್ನಿ ಪುಡಿ ಎರಡು ಜೊತೆಗೂ ನಾನು ಇದನ್ನು ಸರ್ವ್ ಮಾಡಿದ್ದೆ. ಇದೇ ರಾಗಿ ಹಿಟ್ಟಿಂದ 2 ರೀತಿ ಹೆಲ್ತ್ ಡ್ರಿಂಕ್ ನೋಡ್ಕೊಂಬರೋಣ. ನನಗೆ ಮತ್ತು ಹಸ್ಬೆಂಡ್ಗೆ ಇಬ್ಬರಿಗೂ ಕೂಡ ಮಾಡ್ತಿದ್ದೀನಿ. ಹಸ್ಬೆಂಡ್ಗೆ ರಾಗಿ ಗಂಜಿಗೆ ಹಾಲು ಹಾಕ್ಕೊಂಡು ಕುಡಿಯೋಕ್ಕೆ ತುಂಬ ಇಷ್ಟ ಆಗುತ್ತೆ, ಆದರೆ ನನಗೆ ಮಜ್ಜಿಗೆ ಹಾಕ್ಕೊಂಡು ಕುಡಿಯೋಕ್ಕೆ ತುಂಬ ಇಷ್ಟ ಆಗುತ್ತೆ. ಇಲ್ಲಿ ನಾನು ಒಟ್ಟಿಗೆ ಇಬ್ಬರಿಗೂ ಸೇರಿಸಿ ಮಾಡ್ತಾಯಿದ್ದೀನಿ. ಸುಮಾರು ಒಂದು 2 ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟಿಗೆ ಒಂದು ಸ್ವಲ್ಪ ರುಚಿಗೆ ಉಪ್ಪು, ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಕಾಳು ಮೆಣಸಿನ ಪುಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷ ನಾವು ಇದನ್ನು ಹುರ್ಕೋಬೇಕು. ಹುರಿಯೋದ್ರಿಂದ ಆ ಜೀರಿಗೆ ಮೆಣಸಿನ ಘಮ ಕೂಡ ಬರ್ತಿರುತ್ತೆ, ಮೆಂತ್ಯ ಪೌಡರ್ದು ಕೂಡ ಘಮ ಬರ್ತಿರುತ್ತೆ. 1 ನಿಮಿಷ ಹುರ್ಕೋತಾ ಇದ್ದಂಗೆ ಚೆನ್ನಾಗಿ ಒಂದು ಒಳ್ಳೆ ಪರಿಮಳ ಬರ್ತಿದೆ ಅಂತ ಗೊತ್ತಾದ ತಕ್ಷಣ ನಾವು ಇದಕ್ಕೆ ನೀರು ಹಾಕ್ಕೋಬೋದು. ಇಬ್ಬರಿಗೆ ಗಂಜಿಗೆ ಅಂತ ಸುಮಾರು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡೆ ಸಾಕು. ಅನಂತರ 1ರಿಂದ 1.5 ಲೋಟದಷ್ಟು ನೀರು ಹಾಕಿ ಚೆನ್ನಾಗಿ ಇದನ್ನು ಈ ರೀತಿ ಕಂಟಿನ್ಯೂಸ್ ಆಗಿ ಕೈ ಆಡಿಸ್ತಾನೆ ಬೇಯಿಸ್ಕೋಬೇಕು. ಇದು ಬೇಯ್ತಾ ಇದ್ದಂಗೆ ಗಟ್ಟಿನೂ ಆಗುತ್ತೆ. ನಮ್ಗೆ ಇದರಲ್ಲಿ ಆ ಮೆಂತ್ಯದು ಘಮ ಮಾತ್ರ ಬರ್ತಿರುತ್ತೆ, ಎಲ್ಲೂ ನಮಗೆ ಕಹಿ ಅಂತ ಖಂಡಿತ ಅನಿಸಲ್ಲ. ಮೆಂತ್ಯ ಎಷ್ಟು ಹಾಕ್ಕೊಂಡ್ರು ಕೂಡ ತುಂಬಾ ಒಳ್ಳೆಯದು. ರಾಗಿ ಮುದ್ದೆ ತಿನ್ನುವಾಗ ಆ ಮೆಂತ್ಯ ನಮ್ಮ ದೇಹಕ್ಕೂ ಸೇರುತ್ತೆ, ಆದರೆ ಟೇಸ್ಟಲ್ಲಿ ಯಾವುದೇ ಡಿಫ್ರೆನ್ಸ್ ನಿಮಗೆ ಗೊತ್ತಾಗೋದೇ ಇಲ್ಲ. ಸೊ ಚೆನ್ನಾಗಿದು ಬೆಂದಿದೆ ಅಂತ ಗೊತ್ತಾಗೋದಕ್ಕೆ ನಿಮಗೊಂದು ಅದರಲ್ಲಿ ಶೈನಿಂಗ್ ಕಾಣಿಸ್ತಿರುತ್ತೆ, ಸ್ವಲ್ಪ ಗಟ್ಟಿನೂ ಆಗುತ್ತೆ. ಇಷ್ಟ ಆದರೆ ಸಾಕು. ಹಸ್ಬೆಂಡ್ಗೆ ಕೊಡುವಾಗ ನಾನು ಇದಕ್ಕೆ ಕಾಯಿಸಿ ಆರಿಸಿ ಇಟ್ಟಿರೋಂಥ ಹಾಲು ಹಾಕಿ ಕೊಡ್ತೀನಿ. ಉಪ್ಪು ಹಾಕಿರೋದ್ರಿಂದ ನಿಮ್ಗೆ ಇದಕ್ಕೆ ಡಯಾಬಿಟಿಸ್ ಇರೋರು ಯೂಶಲಿ ಸಪ್ಪೆನೂ ಕುಡಿಬೋದು ಅಥವಾ ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ಕೊಂಡು ಕುಡಿಬೋದು. ನಮಗೆ ಉಪ್ಪಿಂದು ಟೇಸ್ಟ್ ಬೇಡ ಅಂತನೋರು ಬೇಕಾದ್ರೆ ಬೆಲ್ಲದ ಪುಡಿ ಹಾಕ್ಕೊಂಡು ಕೂಡ ಕುಡಿಬೋದು. ನಾನು ಇದಕ್ಕೆ ಈರುಳ್ಳಿ, ಮೆಣಸಿನಕಾಯಿ, ಕೊತ್ತಂಬರಿ ಇದೆಲ್ಲ ಕಟ್ ಮಾಡಿ ಹಾಕಿ ಮಜ್ಜಿಗೆ ಅಥವಾ ಮೊಸರು ಹಾಕ್ಕೊಂಡು ಕುಡಿತೀನಿ. ಆದರೆ ಇದನ್ನು ಕಂಪ್ಲೀಟಾಗಿ ತಣ್ಣಗೆ ಆದಮೇಲೆ ಮೊಸರು ಅಥವಾ ಮಜ್ಜಿಗೆ ಮಿಕ್ಸ್ ಮಾಡಿಕೊಂಡು ಕುಡಿಬೋದು. ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ಹೊತ್ತು ಏನು ಬ್ರೇಕ್ಫಾಸ್ಟ್ ಬೇಡ ಅಂತ ಅನಿಸಿದಾಗ ಈ ಥರ 1 ದೊಡ್ಡ ಗ್ಲಾಸಷ್ಟು ಗಂಜಿ ನಾವು ಕುಡಿದ್ಬಿಟ್ರೆ ಸಾಕು, ಹೊಟ್ಟೆ ಫುಲ್ ಅನಿಸುತ್ತೆ. ಸೊ ಸ್ವಲ್ಪ ಇದು ಕಂಪ್ಲೀಟಾಗಿ ತಣ್ಣಗಾದ ನಂತರ ನಾನು ಇದಕ್ಕೆ ಈ ಥರ ಸ್ವಲ್ಪ ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಹಾಕಿ 2 ಟೇಬಲ್ ಸ್ಪೂನಷ್ಟು ಮೊಸರು ಹಾಕಿದ್ದೀನಿ. ಸ್ವಲ್ಪ ಗಟ್ಟಿ ಇದೆ ಅಂತ ಅನಿಸ್ತಾ ಇತ್ತು, ಅದಕ್ಕೋಸ್ಕರ ಇನ್ನು ಸ್ವಲ್ಪ ನೀರು ಹಾಕಿ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಕುಡಿಯೋಷ್ಟು ತೆಳ್ಳಗಿದ್ರೆ ಸಾಕು. 1 ದೊಡ್ಡ ಗ್ಲಾಸಷ್ಟು ನಾವು ಇದನ್ನು ಕುಡಿದ್ಬಿಟ್ರೆ ಹೊಟ್ಟೆ ಫುಲ್ ಅನಿಸುತ್ತೆ. ಸೊ ಇನ್ ಬಿಟ್ವೀನ್ ನಾವು ಯಾವಾಗಲಾದ್ರು ಹಸಿವಾಗ್ತಿದೆ, ಊಟ ಮಾಡಬೇಕು ಅಂತ ಅನ್ಸಿದ್ರು ಕೂಡ ಊಟ ಸೇರ್ತಿಲ್ಲ ಅನ್ನುವಾಗ ಈ ಥರ ಗಂಜಿನೂ ಮಾಡಿಕೊಂಡು ಕುಡಿಬೋದು, ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ದಿನದ ಬ್ರೇಕ್ಫಾಸ್ಟ್ ರೆಸಿಪಿ ನೋಡ್ಕೊಂಬರೋಣ. 1 ಕಪ್ಪಷ್ಟು ರಾಗಿ ಹಿಟ್ಟು, 1 ಕಪ್ಪಷ್ಟು ಗೋಧಿ ಹಿಟ್ಟು, 2 ಸ್ಪೂನಷ್ಟು ರವೆ, ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಮಿಕ್ಸ್ ಮಾಡಿ ಹಿಟ್ಟು ಕಲಸಿ ರೆಡಿ ಮಾಡ್ಕೊಳ್ಳೋಣ. ಇದನ್ನು ಮಾಡ್ತಿರೋದು ರಾಗಿ ಪೂರಿಗೋಸ್ಕರ. ರಾಗಿ ಹಿಟ್ಟಿನ ಪ್ರಮಾಣ ಸ್ವಲ್ಪ ನೀವು ಜಾಸ್ತಿ ತೊಗೊಂಡು ಈ ಸ್ವಲ್ಪ ಬೈಂಡಿಂಗ್ಗೋಸ್ಕರ ಗೋಧಿ ಹಿಟ್ಟು ಮತ್ತು ರವೆ ಮಿಕ್ಸ್ ಮಾಡ್ಕೋಬೋದು. ಸ್ವಲ್ಪ ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಗಟ್ಟಿಯಾಗಿ ಕಲಸಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸೈಡ್ ಡಿಶ್ ರೆಸಿಪಿ ಮಾಡ್ತಾಯಿದ್ದೀನಿ, ಅದು ಆಲೂ ಕರಿ.
ಆಲೂ ಕರಿ ರೆಸಿಪಿ ನಾನು ಈಗಾಗಲೇ ನನ್ನ ಕುಕಿಂಗ್ ಚಾನಲಲ್ಲಿ ಹಾಕಿದ್ದೀನಿ. ಈ ರೆಸಿಪಿದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಬೋದು. ಈಗಾಗಲೇ ಕುಕಿಂಗ್ ಚಾನಲಲ್ಲಿ ಪ್ರತಿದಿನ ಒಂದೊಂದು ಹೊಸ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಸೈಡ್ ಡಿಶ್ ರೆಸಿಪಿ ಇರ್ಬೋದು, ಸಾಂಬಾರ್ ರೆಸಿಪಿ ಇರ್ಬೋದು, ಪ್ರತಿಯೊಂದು ನಿಮಗೆ ನನ್ನ ಕುಕಿಂಗ್ ಚಾನಲ್ ಅಮ್ಮನ ಅಡುಗೆನಲ್ಲಿ ನೀವು ಪರ್ಟಿಕ್ಯುಲರ್ ಆಗಿ ರೆಸಿಪೀಸ್ ಚೆಕ್ ಮಾಡ್ಕೋಬೋದು. ಪೂರಿ ಹಿಟ್ಟು ಕಲಿಸಿರೋದು ಒಂದು 10 ನಿಮಿಷ ನೆಂದ ನಂತರ ನಾನು ಇದನ್ನು ಪೂರಿ ರೆಡಿ ಮಾಡ್ತಾಯಿದ್ದೀನಿ. ಮೀಡಿಯಮ್ ಸೈಜಲ್ಲಿ ಉಂಡೆಗಳನ್ನ ಮಾಡಿಕೊಂಡು ಮಾಮೂಲಿ ಹಾಗೆ ಲಟ್ಟಿಸ್ಬಿಟ್ಟು ನಾವು ಪೂರಿ ಕರಿಬೋದು. ಇದಕ್ಕೆ ನಮಗೆ ಕಪ್ಪು ಕಾಣಿಸುತ್ತೆ ಅಂತ ಅನ್ನೋ ಒಂದು ಭಯನೇ ಇರಲ್ಲ, ಯಾಕಂದರೆ ಮಕ್ಕಳಿಗೂ ಕೂಡ ಗೊತ್ತಾಗಲ್ಲ ಇದು ರಾಗಿಯಿಂದ ಮಾಡಿರೋದು ಅಂತ. ಗೋಧಿ ಹಿಟ್ಟು ಇರುತ್ತೆ, ಜೋಳ ಇರುತ್ತೆ, ರವೆ ಇರುತ್ತೆ, ರಾಗಿ ಇರುತ್ತೆ, ಎಲ್ಲನೂ ಮಿಕ್ಸ್ ಮಾಡಿ ಮಾಡೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ. ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ, ನೀವು ನೋಡ್ಬೋದು. ಎಲ್ಲೂ ಕೂಡ ನಮಗೆ ಹಾರ್ಡ್ ಅಂತಲೇ ಅನಿಸಲ್ಲ. ಸೊ ಈ ಥರ ನಾವು ವೇರಿಯೇಷನ್ಸ್ ಮಾಡಿಕೊಂಡು ರಾಗಿ ಹಿಟ್ಟನ್ನು ಬಳಸ್ಕೊಂಡು ಬೇರೆ ಬೇರೆ ತಿಂಡಿಗಳನ್ನ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಕೆಲವು ರೆಸಿಪೀಸ್ ಮಾತ್ರ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಇನ್ನೂ ಹಲವಾರು ರೆಸಿಪೀಸ್ ಅಂದರೆ ನೀರು ದೋಸೆ ಮಾಡ್ಬೋದು, ರಾಗಿ ರೊಟ್ಟಿ, ರಾಗಿ ಉಪ್ಪಿಟ್ಟು, ಈ ಥರ ಎಲ್ಲ ಮಾಡ್ಕೋಬೋದು. ಮಧ್ಯಾಹ್ನದ ಲಂಚ್ಗೆ ಮನೇಲಿ ಗಂಡು ಮಕ್ಳಿಗೆ ಇಬ್ರಿಗೂ ಅಂದರೆ ಹಸ್ಬೆಂಡ್ಗೆ ಮತ್ತು ಮಗನಿಗೆ ಇಬ್ರಿಗೂ ಇಷ್ಟ ಆಗೋ ರೀತಿಯಲ್ಲಿ ಒಂದು ಲಂಚ್ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ಮೊದಲನಾಗಿ ಕುಕ್ಕರಲ್ಲಿ ಒಂದು ಸ್ವಲ್ಪ ಎಣ್ಣೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕ್ಲೀನ್ ಮಾಡಿ ಇಟ್ಕೊಂಡಿರೋಂಥ ಚಿಕನ್, ಅರಿಶಿನ, ಉಪ್ಪು ಇದಿಷ್ಟನ್ನು ಹಾಕಿ ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡ್ಕೋಬೇಕು. ಇದಾದ ನಂತರ ಇದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಮೊಸರು ಹಾಕೋಣ. ಅದಾದ ನಂತರ ಮತ್ತೆ ಇನ್ನೊಂದು ಸತಿ ಮಿಕ್ಸ್ ಮಾಡಿಕೊಂಡು ಒಂದು ಸಣ್ಣದಾಗಿ ಮಸಾಲ ಗ್ರೈಂಡ್ ಮಾಡ್ಕೊಳ್ಳೋಣ. ಮಸಾಲೆಗೆ ನಾನು ಈಗಾಗಲೇ ಪ್ರಿಪ್ರೇಷನ್ ಕೂಡ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹೇಗೆ ಉಪಯೋಗಿಸ್ಕೋಬೋದು ಅಂತ ನಾನು ನೋಡೋಣ. ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಮತ್ತು ಪುದೀನ ಇದನ್ನೆಲ್ಲ ಗ್ರೈಂಡ್ ಮಾಡಿ ಇಟ್ಟಿರೋದನ್ನು ಹಾಕಿದ್ದೀನಿ, ಕ್ಯೂಬ್ ಹಾಕಿದ್ದೀನಿ. ಆನಂತರ ಮಿಕ್ಸಿ ಜಾರಲ್ಲಿ ಈರುಳ್ಳಿ, ಗೋಡಂಬಿ, ಮೆಣಸಿನ್ಕಾಯಿ, ಸ್ವಲ್ಪ ಕಾಳು ಮೆಣಸು, ಹಾಗೆ ನಾನು ಆವಾಗಲೇ ತೋರಿಸಿದ್ದಂಥ ಕ್ಯೂಬ್ ಏನಿದೆ ಪುದೀನ ಮತ್ತು ಕೊತ್ತಂಬರಿ ಮೆಣಸಿನ್ಕಾಯ್ದು ಪೇಸ್ಟು ಸ್ವಲ್ಪ ಉಳಿದಿದ್ದನ್ನು ಲಿಕ್ವಿಡ್ ಇಟ್ಕೊಂಡಿದ್ದನ್ನು ಕೂಡ ರುಬ್ಬೋದಕ್ಕೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಗೋಡಂಬಿ ಹಾಕಿರೋದ್ರಿಂದ ಈ ಗ್ರೇವಿ ಥಿಕ್ನೆಸ್ ಕೂಡ ಬರುತ್ತೆ. ಸೊ ಇದು ಬೇಯೋ ಅಷ್ಟರಲ್ಲಿ ನಾನು ಮುದ್ದೆಗೂ ರೆಡಿ ಮಾಡ್ತಾಯಿದ್ದೀನಿ. ಚಿಕನ್ ಒಂದು 2 ವಿಸಿಲ್ ಕೂಗಿಸ್ಕೋಬೇಕು. ಅದು ಕೂಗೋಷ್ಟರಲ್ಲಿ ಮುದ್ದೆ ರೆಡಿ ಮಾಡ್ಕೊಳ್ಳೋಣ. 2 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ರುಚಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು 2 ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟನ್ನು ಮಿಕ್ಸ್ ಮಾಡಿ ನಂತರ ಇದನ್ನು ಗಂಜಿ ರೀತಿಯಲ್ಲಿ ಕುದಿಸ್ಕೋಬೇಕು. ಈ ಥರ ಮಾಡೋದ್ರಿಂದ ಮುದ್ದೆ ಮಾಡುವಾಗ ಗಂಟಾಗೋದಕ್ಕೆ ಸಾಧ್ಯನೇ ಇರಲ್ಲ. ಮೊದಲು ಒಂದು ಸ್ವಲ್ಪ ರಾಗಿ ಹಿಟ್ಟನ್ನು ನೀರಲ್ಲಿ ಹಾಕಿ ಕುದಿಸ್ಕೊಂಡ ನಂತರ ನಾವು ಇದಕ್ಕೆ ರಾಗಿ ಹಿಟ್ಟು ಹಾಕೋಬೋದು. ಇದಕ್ಕೆ ಒಂದು 1/4 ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಅಥವಾ ಎಣ್ಣೆ ಹಾಕೋದ್ರಿಂದ ಕೂಡ ಮುದ್ದೆ ಗಂಟಾಗಲ್ಲ. ಚೆನ್ನಾಗಿದು ಕುದಿ ಬಂದ ನಂತರ 1 ಗ್ಲಾಸಷ್ಟು ರಾಗಿ ಹಿಟ್ಟು ಹಾಕಿದ್ದೀನಿ. ರಾಗಿ ಹಿಟ್ಟಿಲ್ಲಿ ನಾನು ತೊಗೊಂಡಿರೋದು 1 ಗ್ಲಾಸ್, 2 ಗ್ಲಾಸಷ್ಟು ನೀರಿದೆ. ಈ ಮುದ್ದೆ ನಾವು ಮೃದುವಾಗಿ ಸಾಫ್ಟಾಗಿರೋ ರೀತಿಯಲ್ಲಿ ಮಾಡ್ಕೋಬೋದು. ನಮಗೆ ಗಟ್ಟಿ ಮುದ್ದೆ ಬೇಕು ಅಂದರೆ 1 ಗ್ಲಾಸ್ ರಾಗಿ ಹಿಟ್ಟಿಗೆ 1.5 ಗ್ಲಾಸಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಅಂದರೆ ನೀರು ಸ್ವಲ್ಪ ಕಮ್ಮಿ ಇಟ್ಕೊಂಡ್ರೆ ಮುದ್ದೆ ಗಟ್ಟಿಯಾಗಿ ಬರುತ್ತೆ. ಸ್ವಲ್ಪ ಮೃದುವಾಗಿರಬೇಕು ಅಂದರೆ ನಮಗೆ ಬೆಣ್ಣೆ ರೀತಿಯಲ್ಲಿ ಇರಬೇಕು ಮುದ್ದೆ ಅಂತ ಅನಿಸಿದ್ರೆ 1:2 ತೊಗೋಬೋದು. 1 ಕಪ್ಪಷ್ಟು ರಾಗಿ ಹಿಟ್ಟಿಗೆ 2 ಕಪ್ಪಷ್ಟು ನೀರು ಹಾಕೋಬೋದು. ಚೆನ್ನಾಗಿ ಇದನ್ನು ತಿರುಗಿಸ್ಕೋಬೇಕು. ಎಲ್ಲೂ ಗಂಟಾಗೋದಕ್ಕೆ ಸಾಧ್ಯನೇ ಇಲ್ಲ, ಕಾರಣ ನಾವು ಗಂಜಿ ಮಾಡ್ಕೊಂಡಿರೋದ್ರಿಂದ ಹಾಗೆ ತುಪ್ಪ ಹಾಕಿರೋದ್ರಿಂದ ಕೂಡ ಎಲ್ಲೂ ಗಂಟಾಗಲ್ಲ. ಇದಕ್ಕೆ ಮುದ್ದೆ ಕೋಲೆ ಬೇಕು ಅಂತಲೂ ಏನಿಲ್ಲ, ಸ್ಪ್ಯಾಚುಲೆಯಿಂದ ಕೂಡ ನೀವು ಈ ರೀತಿ ತಿರುಗಿಸ್ಕೊಂಡು ಮುದ್ದೆ ಮಾಡ್ಕೋಬೋದು. ಚೆನ್ನಾಗಿ ಇದನ್ನು ತಿರುಗಿಸ್ಬಿಟ್ಟು ಮತ್ತೆ ಮುಚ್ಚಿಟ್ಟು ಸಣ್ಣ ಊರಿನಲ್ಲಿ ಒಂದು 2 ನಿಮಿಷ ಇದನ್ನು ಹಬೆನಲ್ಲಿ ಬೇಯಿಸ್ಕೊಳ್ಳೋಣ. ಸೊ ಆ ಮೆಂತ್ಯದ ಘಮ ತುಂಬ ಚೆನ್ನಾಗಿ ಬರ್ತಿರುತ್ತೆ, ಎಲ್ಲೂ ನಮಗೆ ಕಹಿ ಅಂತ ಅನ್ಸೋದೇ ಇಲ್ಲ. ಖಂಡಿತ ಈ ರೀತಿ ನೀವು ರಾಗಿ ಹಿಟ್ಟು ಮಾಡಿಸ್ಕೊಂಡು ನಂತರ ಉಪಯೋಗಿಸಿ ನೋಡಿ, ಮುದ್ದೆದು ರುಚಿ ಕೂಡ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ಜೋಳ ಹಾಕಿರೋದ್ರಿಂದ ಒಂಥರ ಬೆಣ್ಣೆ ಇದ್ದಂಗಿರುತ್ತೆ ಮುದ್ದೆ, ತಿಂತಾಯಿದ್ರೆ ಇನ್ನೂ ಸ್ವಲ್ಪ ತಿನ್ನಬೇಕು ಅನಿಸುತ್ತೆ. ಯಾವುದೇ ಊಟ ಆದರೂ ಬಿಸಿಯಾಗಿ ಊಟ ಮಾಡಬೇಕು, ಆವಾಗಲೇ ಡೈಜೆಷನ್ಗೂ ತುಂಬ ಒಳ್ಳೆಯದು. ಆರಿರುವಂಥ ಊಟ ಅಷ್ಟು ಆರೋಗ್ಯಕ್ಕೂ ಒಳ್ಳೆಯದಿಲ್ಲ. ಮುದ್ದೆ ಆಗಲಿ ಅಥವಾ ಈ ಥರದ್ದು ರಾಗಿ ಉಪಯೋಗಿಸಿ ಮಾಡುವಂಥ ಯಾವುದೇ ತಿಂಡಿ ಆದರೂ ಕೂಡ ಬಿಸಿ ಇರುವಾಗ ರುಚಿ ಚೆನ್ನಾಗಿರುತ್ತೆ, ಆರ್ತಾ ಹೋದಂಗೆ ಸ್ವಲ್ಪ ಗಟ್ಟಿನೂ ಆಗುತ್ತೆ. ಸೊ ನಮ್ಮನೇಲಿ ಯಾವಾಗಲೂ ಅಷ್ಟೇ, ದೋಸೆ, ಇಡ್ಲಿ, ಚಪಾತಿ, ಮುದ್ದೆ ಯಾವುದೇ ಮಾಡಿದ್ರೂ ಕೂಡ ಆ ತಕ್ಷಣ ಬಿಸಿಯಾಗಿರುವಾಗಲೇ ಸರ್ವ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಸೊ ನಮ್ಮನೇಲಿ ನೋಡಿ 3 ಜನಕ್ಕೆ ಅಂದರೆ 3 ಮುದ್ದೆಗೆ ನಾನು ಇಲ್ಲಿ 1 ಗ್ಲಾಸಷ್ಟು ರಾಗಿ ಹಿಟ್ಟನ್ನು ಬಳಸ್ಕೊಂಡಿದ್ದೀನಿ. ಇದಿಷ್ಟೇ ಸೈಜಲ್ಲೇ ಮಾಡಿಕೊಡ್ಬೇಕು ಅಂತ ಕೂಡ ಡಾಕ್ಟರ್ಸ್ ಸಜೆಸ್ಟ್ ಮಾಡ್ತಾರೆ. ಒಂದು ಮೂಸಂಬಿ ಹಣ್ಣಿನ ಗಾತ್ರದಷ್ಟು ಮುದ್ದೆ ಮಾತ್ರನೇ ತಿನ್ನಬೇಕು ಅಂತ ಹೇಳ್ತಾರೆ, ಇದಕ್ಕಿಂತ ಜಾಸ್ತಿನೂ ತಿನ್ನಬಾರ್ದು. ಹಾಗೆ 1 ಕಪ್ ಮೆಜರ್ಮೆಂಟ್ ಇಟ್ಕೊಂಡೆ ಅನ್ನ ಬಡಿಸ್ಬೇಕು ಅಂತ ಹೇಳ್ತಾರೆ. ಅದರ ಪ್ರಕಾರನೇ ನಾನು ಅವ್ರಿಗೆ ಊಟಕ್ಕೆ ಕೊಡ್ತಾ ಇರ್ತೀನಿ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಚಿಕನ್ ಕರಿ, ತುಂಬ ಚೆನ್ನಾಗಿತ್ತು. ಓಕೆ, ಮುದ್ದೆಗೂ ಗ್ರೇವಿಗೂ ಒಳ್ಳೆ ಕಾಂಬಿನೇಷನ್, ತುಂಬ ಚೆನ್ನಾಗಿ. ಇದೇ ರಾಗಿ ಹಿಟ್ಟನ್ನು ಬಳಸ್ಕೊಂಡು ಇನ್ನೂ ಹಲವಾರು ರೆಸಿಪೀಸ್ ಮಾಡ್ಬೋದು. ಮುಂದೆ ಬರುವಂಥ ಬ್ಲಾಗ್ಗಳಲ್ಲಿ ಅದನ್ನೆಲ್ಲ ನಿಮಗೆ ಶೇರ್ ಮಾಡ್ತೀನಿ. ಆದರೆ ಇವತ್ತು ಸಾಯಂಕಾಲ ಆಗಿರೋದ್ರಿಂದ ಒಂದು ಸ್ನ್ಯಾಕ್ಸ್ ರೆಸಿಪಿ ನೋಡ್ಕೊಂಬರೋಣ. ಮಕ್ಕಳಿಗೆ ಕೇಕ್ ತುಂಬ ಇಷ್ಟ ಆಗುತ್ತೆ. ರಾಗಿ ಹಿಟ್ಟನ್ನು ಬಳಸಿ ಮಾಡಿರೋಂಥ ಕೇಕ್ ಅಂತ ಯಾರೂ ಗೆಸ್ ಕೂಡ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಮಾಡ್ಬೋದು. ಇದರಲ್ಲಿ ಮೆಂತ್ಯನೂ ಇರುತ್ತೆ, ಯಾರಿಗೂ ಗೊತ್ತಾಗಲ್ಲ. ಸೊ ಸ್ವೀಟ್ಗೋಸ್ಕರ ನಾನಿಲ್ಲಿ 3 ಟೇಬಲ್ ಸ್ಪೂನಷ್ಟು ಬೆಲ್ಲದ ಪುಡಿ ಹಾಕ್ಕೊಂಡೇನಿ. ಆನಂತರ ಒಂದು ಅರ್ಧ ಸ್ಪೂನಷ್ಟು
ಇನ್ಸ್ಟೆಂಟ್ ಕಾಫಿ ಪೌಡ್ರ್ ಹಾಕೋಣ. ಚಿಕ್ಕ ಚಿಕ್ಕ ಪ್ಯಾಕೆಟ್ ಅಷ್ಟು ನಾನು 2 ಪ್ಯಾಕೆಟ್ ಹಾಕಿದ್ದೀನಿ. ಆನಂತರ ಒಂದು ಅರ್ಧ ಕಪ್ಪಷ್ಟು ಬಿಸಿ ನೀರು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು, ಆ ಬೆಲ್ಲ ಕರಗೋವರೆಗೂ. ಆನಂತರ 2 ಟೇಬಲ್ ಸ್ಪೂನಷ್ಟು ಸನ್ಫ್ಲವರ್ ಆಯಿಲ್ ಹಾಕ್ತಾಯಿದ್ದೀನಿ. ಇಲ್ಲಿ ಆಯಿಲ್ ನಾವು ಬಳಸ್ತಿರೋದು ಯಾವುದೇ ಫ್ಲೇವರ್ಡ್ ಆಯಿಲ್ ಆಗಿರಬಾರ್ದು, ಅಥವಾ ನೀವು 2 ಟೇಬಲ್ ಸ್ಪೂನಷ್ಟು ತುಪ್ಪ ಬೇಕಿದ್ರೂ ಹಾಕ್ಕೋಬೋದು. ಆನಂತರ 2 ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ತಾಯಿದ್ದೀನಿ. ತುಪ್ಪ ಅಂದರೆ ಕರಗಿಸಿಟ್ಟು ಅಂತ ತುಪ್ಪ, ಗಟ್ಟಿಗೆ ತುಪ್ಪ ಅಲ್ಲ, ಸ್ವಲ್ಪ ಕರಗಿಸ್ಬಿಟ್ಟು ನಂತರ ನೀವು 2 ಸ್ಪೂನ್ ತುಪ್ಪ ಹಾಕ್ಕೋಬೋದು. ಆನಂತರ 2 ಟೇಬಲ್ ಸ್ಪೂನಷ್ಟು ಮೊಸರು ಹಾಕಿ ಕಲಿಸ್ಕೊಂಡ ನಂತರ 3 ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟು ಹಾಕ್ತಾಯಿದ್ದೀನಿ. ನಾವು ಇದನ್ನು ಲಾಂಚ್ ಮಾಡಿರೋದ್ರಿಂದ ಯಾವ ಕವರಲ್ಲಿ ಪ್ಯಾಕ್ ಮಾಡಿದ್ವೋ ಅದೇ ಕವರಲ್ಲೇ ರಾಗಿ ಹಿಟ್ಟು ಹಾಕಿ ನಾನು ನಿಮಗೆ ಕೇಕ್ ಮಾಡಿ ತೋರಿಸ್ತಾ ಇದ್ದೀನಿ. ಆನಂತರ 1 ಟೇಬಲ್ ಸ್ಪೂನಷ್ಟು ಕೋಕೋ ಪೌಡರ್, ಅರ್ಧ ಸ್ಪೂನ್ ಬೇಕಿಂಗ್ ಪೌಡರ್, 1/4 ಸ್ಪೂನ್ ಬೇಕಿಂಗ್ ಸೋಡಾ. ಇದೆಲ್ಲ ಏನೇನು ಹಾಕಿದ್ದೀನಿ ಕೇಕ್ಗೆ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕರೆಕ್ಟಾಗಿ ಮೆಜರ್ಮೆಂಟ್ ಕೊಟ್ಟಿರ್ತೀನಿ. ನೀವು ಚೆಕ್ ಮಾಡಿಕೊಂಡು ರಾಗಿ ಕೇಕ್ ನೀವು ಕೂಡ ಟ್ರೈ ಮಾಡ್ಬೋದು. ಇದು ಇನ್ಸ್ಟೆಂಟಾಗಿ ಮಾಡುವಂಥ ರೆಸಿಪಿ. ನೀವು ಪ್ರೀ ಹೀಟೆಲ್ಲ ಏನು ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಪ್ಯಾನ್ ಒಳಗಡೆ ಇಟ್ಕೊಂಡು ಕೂಡ ನೀವು ಈ ಕೇಕ್ ಮಾಡ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಒಂದು 5-6 ಡ್ರಾಪ್ ಅಷ್ಟು ವಿನೆಗರ್ ಹಾಕಿ ಮಿಕ್ಸ್ ಮಾಡಿದ ತಕ್ಷಣ ನಾವು ಮೈಕ್ರೋವೇವಲ್ಲಿ ಬೇಕ್ ಮಾಡಲಿಕ್ಕೆ ಇಡ್ಬೋದು. ಮೇಲಿಂದ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ. ಟೂಟಿ ಫ್ರೂಟಿ ಹಾಕೋಬೋದು, ಚೆರ್ರಿ ಹಾಕೋಬೋದು, ನೋಡಲಿಕ್ಕೂ ಚೆನ್ನಾಗಿರುತ್ತೆ. ಅಲ್ಲಲ್ಲಿ ನಟ್ಸ್ ನಮಗೆ ಬಾಯಿಗೆ ಸಿಗ್ತಿರುತ್ತೆ. ಸೊ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ ನಂತರ ಇದನ್ನು ಮೈಕ್ರೋವೇವಲ್ಲಿ ಇಟ್ಟು 10 ಮಿನಿಟ್ಸ್ ನಾನು ಬೇಕ್ ಮಾಡ್ತಾಯಿದ್ದೀನಿ. ಇದು ಪ್ರೀ ಹೀಟ್ ಮಾಡಿಲ್ಲ. ಫಸ್ಟು ಬೇಕಿಂಗ್ಗೆ ಸೆಟ್ ಮಾಡಿದ್ದೀನಿ. 180 ಡಿಗ್ರಿ ಸೆಂಟಿಗ್ರೇಡಲ್ಲಿದೆ. 10 ಮಿನಿಟ್ ಟೈಮ್ ಇಟ್ಟಿದ್ದೀನಿ. ಇನ್ ಬಿಟ್ವೀನ್ ನಾವು ಚೆಕ್ ಮಾಡ್ಕೋಬೋದು ಕೇಕ್ ಸರಿಯಾಗಿ ಬೆಂದಿದೆಯಾ ಇಲ್ವಾ ಅಂತ, ಅಥವಾ ಕಮ್ಮಿ ಏನಾದರೂ ಇನ್ನೂ ಬೆಂದಿಲ್ಲ ಅಂತ ಅನ್ಸಿದ್ರೆ ಇನ್ನೊಂದು 2 ನಿಮಿಷ ಎಕ್ಸ್ಟ್ರಾ ಇಟ್ಕೋಬೋದು. ಬೇಕಿಂಗಿಗೆ ಸೆಟ್ ಮಾಡಿದ್ದೀನಿ. 180 ಡಿಗ್ರಿ ಇದೆ. 10 ಮಿನಿಟ್ಸ್ ನಮಗೆ ಟೈಮ್ ಸೆಟ್ ಆಗಿದೆ. ಮಧ್ಯದಲ್ಲಿ ನಾನು ಒಂದ್ಸತಿ ಓಪನ್ ಮಾಡಿ ನೋಡಿದೆ. ನಮಗದು ಓಪನ್ ಮಾಡಿ ನೋಡಿದಾಗ ಇನ್ನೂ ಹಸಿ ಇದ್ದರೆ ಇನ್ನೊಂದು 2 ನಿಮಿಷ ಇಟ್ಕೋಬೋದು. ಈ ಥರ ಚೆಕ್ ಮಾಡಿಕೊಂಡು ಮಾಡ್ಕೋಬೋದು. ತುಂಬ ಚೆನ್ನಾಗಿತ್ತು. ಸುಮಾರು ಒಂದು 12 ನಿಮಿಷದಲ್ಲಿ ಈ ಕೇಕ್ ರೆಡಿಯಾಗಿದೆ. ಡಿಪೆಂಡ್ ಆಗುತ್ತೆ ನಾವು ಯಾವ ಥರ ಮಗ್ಗು ಉಪಯೋಗಿಸ್ತಿದ್ದೀವಿ ಅಥವಾ ಎಷ್ಟು ಕೇಕ್ ನಾವು ಮಾಡ್ತಿದ್ದೀವಿ ಅಂತ. ಸೊ ಸ್ವಲ್ಪ ಜಾಸ್ತಿ ಕೇಕ್ ಮಾಡೋದಾದರೆ ಇನ್ನೂ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ. ಮೆಜರ್ಮೆಂಟ್ ನಾವು ಯಾವ ಥರ ಹಾಕ್ತಿದ್ದೀವಿ ಅಂತ ನೋಡ್ಕೊಂಡು ನೀವು ಮಾಡ್ಬೋದು. ಸೊ ರುಚಿಯಾಗಿರುವಂಥ ಒಂದು ಒಳ್ಳೆ ಘಮ ಇರೋವಂಥ ಕೇಕ್ ರೆಡಿಯಾಗಿದೆ. ರಾಗಿ ಕೇಕ್ ತುಂಬ ಚೆನ್ನಾಗಿದೆ. ತೋರಿಸೋಣ ಬನ್ನಿ ಎಲ್ರಿಗೂ ಹೇಗಿದೆ ಅಂತ. ಮೇಲಿಂದ ಕ್ರಂಚಿನೆಸ್, ಆ ನಟ್ಸ್ದು ಕ್ರಂಚಿನೆಸ್ ಕೂಡ ಇರುತ್ತೆ, ಒಳಗಡೆ ಸಾಫ್ಟಾಗಿರುತ್ತೆ. ನಾನು ಕೆಳಗಡೆವರೆಗೂ ಡಿಗ್ ಮಾಡಿ ತೋರಿಸಿದ್ದೀನಿ. ಎಷ್ಟು ಫ್ಲಫಿಯಾಗಿ ಬಂದಿದೆ ನೋಡಿ, ತುಂಬ ಚೆನ್ನಾಗಿದೆ. ಮೈದಾ ಹಿಟ್ಟು ಉಪಯೋಗಿಸಿಲ್ಲ, ಸಕ್ಕರೆ ಹಾಕಿಲ್ಲ, ಹಾಗೆ ಬೆಣ್ಣೆ ಉಪಯೋಗಿಸಿಲ್ಲ, ಎಗ್ ಹಾಕಿಲ್ಲ, ಏನೂ ಇಲ್ಲದೆ ರಾಗಿ ಹಿಟ್ಟಿಂದ ಕೂಡ ರುಚಿಯಾಗಿರೋಂಥ ಕೇಕ್ ನೀವು ಮಾಡ್ಕೋಬೋದು. ಮೆಂತ್ಯ ಹಿಟ್ಟಿದೆ, ಜೋಳದ ಹಿಟ್ಟಿದೆ, ರಾಗಿ ಹಿಟ್ಟು ಎಲ್ಲ ಹಿಟ್ಟು ಮಿಕ್ಸ್ ಮಾಡಿರೋಂಥದ್ದು ಕೇಕ್ ಇದು. ಸೊ ಮೆಂತ್ಯ ಹಿಟ್ಟು ಹಾಕಿ ಯಾವ್ದಾದ್ರು ಕೇಕ್ ಮಾಡಿದ್ರೆ ನೀವು ನೋಡಿದ್ರೆ ನೋಡಿ ನಾವು ಮಾಡಿದ್ದೀವಿ ಇಲ್ಲಿ. ಸೊ ಬನ್ನಿ ಟೇಸ್ಟ್ ಮಾಡಿಸೋಣ ಮನೆಯವರೆಲ್ರಿಗೂ. ಬ್ಯೂಟಿಫುಲ್ ಆಗಿದೆ ಟೇಸ್ಟ್ ಮಾತ್ರ. ಕಾಫಿ ಟೇಸ್ಟ್ ಇದೆ, ಚಾಕ್ಲೇಟ್ ಟೇಸ್ಟ್ ಇದೆ, ಆದರೆ ಇದರಲ್ಲಿ ಹಾಕಿರೋದು ರಾಗಿ ಹಿಟ್ಟು. ಅಮೇಜಿಂಗ್. ಕ್ರಿಸ್ಮಸ್ಗೆ ಇದೆ ಮಾಡೋಣ. ನಂಬರ್ 1 ಸೂಪರ್. ಕರೆಂಟ್ ಇಲ್ಲ, ಕರೆಂಟ್ ಇಲ್ಲ. ಅವ್ರು ಗೊತ್ತಾಗುತ್ತೆ ರಾಗಿ ಹಿಟ್ಟಿಂದ ಮಾಡೋದು ಅಂತ. ಹರ್ಷಿತ್ ಗೊತ್ತಾಗಲ್ಲ. ಥ್ಯಾಂಕ್ ಯು. ಬೆಲ್ಲ ಹಾಕಿದೆಯಾ? ತುಂಬ ಚೆನ್ನಾಗಿದೆ. ಆಮೇಲೆ ಬೆಲ್ಲನೂ ಕಮ್ಮಿ ಇದೆ. ಶುಗರ್ ಇರೋರಿಗೆ ತುಂಬ ಒಳ್ಳೆಯದು. ಓಕೆ. ಕಪ್ಪಗೆ ಇರೋದಕ್ಕೆ ರಾಗಿ ಅಂತ ಹೇಳ್ಬಿಟ್ರಾ? ಇಲ್ಲ, ಟೇಸ್ಟ್ ಗೊತ್ತಾಗುತ್ತೆ. ರಾಗಿ ಕೇಕ್ ನೀವು ಹುಡುಗರಲ್ಲಿ ರಾಗಿ ಕೇಕ್ ಅಂತೇಳಿ ತುಮಕೂರು ನಂಜುಂಡೇಶ್ವರ ಬೇಕರಿ ಮಾಡೋದು. ಹುಡುಕಿ ತರೇನೆ ರಾಗಿ ಬಿಸ್ಕೆಟ್ ಕೊಡಿ. ರಾಗಿ ಬಿಸ್ಕೆಟ್, ರಾಗಿ ಕೇಕು, ರಾಗಿ ಬಿಸ್ಕೆಟ್ ತುಮಕೂರು ನಂಜುಂಡೇಶ್ವರ ಬೇಕರಿ. ಈಗಲೂ ಇರ್ಬೋದೇನದು, ನಾನು ಎಲ್ಲಿ ಬಿಸ್ನೆಸ್ ಬಿಟ್ಟ ಮೇಲೆ. ಓಕೆ, ಥ್ಯಾಂಕ್ ಯು. ಇದೊಂದು ವ್ಲಾಗ್ ಮೂಲಕ ನಾನು ನಿಮಗೆ ರಾಗಿನ ಉಪಯೋಗಿಸ್ಕೊಂಡು ಯಾವ ಥರ ರೆಸಿಪಿ ಮಾಡ್ಬೋದು. ಪ್ರತಿದಿನ ಇಷ್ಟೇ ಅಲ್ಲದೆ ನೀವು ಸಾಕಷ್ಟು ರೆಸಿಪೀಸ್ ಇದೇ ಹಿಟ್ಟನ್ನು ಉಪಯೋಗಿಸ್ಕೊಂಡು ಮಾಡ್ಕೋಬಹುದು. ಈ ರೀತಿ ರಾಗಿ ಹಿಟ್ಟು ಮಾಡಿಸಿ ಇಟ್ಕೊಂಡ್ರೆ ಮ್ಯಾಕ್ಸಿಮಮ್ ನಿಮಗೆ 3 ಮಂತ್ ಅಂತೂ ಯಾವುದೇ ಕಾರಣಕ್ಕೂ ಇದು ಹಾಳಾಗಲ್ಲ. ಆದಷ್ಟು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಮಿಲ್ ಮಾಡಿಸಿ ಇಟ್ಕೊಂಡ್ರೆ ಖಂಡಿತ ಹುಳು ಬೀಳಲ್ಲ. ಇನ್ ಕೇಸ್ ನಿಮ್ಗೆ ಏನಾದ್ರು ಒಣಗ್ಸಕ್ಕಾಗ್ಲಿ ಜಾಗ ಇಲ್ಲ ಅಥವಾ ಮಿಲ್ ಮಾಡ್ಸಕ್ಕೆ ನಿಮ್ಗೆ ವ್ಯವಸ್ಥೆ ಇಲ್ಲ ಅಂತನವ್ರಿಗೆ ಮಾಡ್ಕೊಡೋದಕ್ಕೆ ಅಂತಾನೆ ನಾವಿದೀವಿ. ಹಾಗೆ ಈ ವಿಡಿಯೋ ನಿಮ್ಗೆ ಏನಾದ್ರು ಯೂಸ್ ಆಯ್ತು ಅಂತ ಅನ್ಸಿದ್ರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತ ವ್ಲಾಗ್ ಜೊತೆಗೆ. ಹೋಗ್ಬಲ್ಲ.